ಎಲ್ಲರಿಗೂ ನಮಸ್ಕಾರಗಳು. ನಾವು ಶ್ರೀ ರಾಮಚಂದ್ರ ಮಿಷನ್ ಹಾರ್ಟ್ಫುಲ್ನೆಸ್ ಇನ್ಸ್ಟಿಟ್ಯೂಟ್ ಕಡೆಯಿಂದ ಈ ಒಂದು ಕಾರ್ಯಕ್ರಮ ಬಗ್ಗೆ, ನಮ್ಮ ಹಾರ್ಟ್ಫುಲ್ನೆಸ್ ಮೆಡಿಟೇಷನ್ ಕಾರ್ಯಕ್ರಮ ಬಗ್ಗೆ ಹೇಳಕ್ಕೆ ನಾವು ಇಷ್ಟಪಡ್ತೀವಿ. தங்கவயலின் இன்றைய செய்தி. உலக தியான நாளை முன்னிட்டு ஹார்ட் புலன்ஸ் அமைப்பு சார்பில் அமைதி, இரக்கம் மற்றும் ஒற்றுமையை ஊக்குவிக்கும் சிறப்பு ஆன்லைன் தியான நிகழ்ச்சி ஏற்பாடு செய்யப்பட்டுள்ளது. இந்த தியான நிகழ்ச்சி டிசம்பர் 21, 2025 சனிக்கிழமை அன்று இரவு 8 மணி IST அளவில் நடைபெற உள்ளது. ஒரே உலகம் ஒரே இதயம் என்ற கருப்பொருளின் கீழ் நடைபெறும் இந்நிகழ்ச்சி அனைவருக்கும் இலவசமாக வழங்கப்படுகிறது. ஆர்வமுள்ள பொதுமக்கள் QR கோட் குறியீடு மூலம் பதிவு செய்து ஆன்லைன் வழியாக இந்த தியான நிகழ்ச்சியில் பங்கேற்கலாம் என தெரிவிக்கப்பட்டுள்ளது. ಎಲ್ಲರಿಗೂ ನಮಸ್ಕಾರಗಳು. ನಾವು ಶ್ರೀ ರಾಮಚಂದ್ರ ಮಿಷನ್ ಹಾರ್ಟ್ಫುಲ್ನೆಸ್ ಇನ್ಸ್ಟಿಟ್ಯೂಟ್ ಕಡೆಯಿಂದ ಈ ಒಂದು ಕಾರ್ಯಕ್ರಮ ಬಗ್ಗೆ, ನಮ್ಮ ಹಾರ್ಟ್ಫುಲ್ನೆಸ್ ಮೆಡಿಟೇಷನ್ ಕಾರ್ಯಕ್ರಮ ಬಗ್ಗೆ ಹೇಳಕ್ಕೆ ನಾವು ಇಷ್ಟಪಡ್ತೀವಿ. ಈ ತಿಂಗಳು ಡಿಸೆಂಬರ್ 21ನೇ ತಾರೀಕು 8 ಗಂಟೆಗೆ ರಾತ್ರಿಗೆ ಒಂದು ಮೆಡಿಟೇಷನ್ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ಈ ಒಂದು ನಮ್ಮ ಇನ್ಸ್ಟಿಟ್ಯೂಟ್ ಗುರುಗಳಾದಂಥ ಮಾಸ್ಟರ್ ಅಂತ ನಾವು ಕರಿತೀವಿ, ದಾಜಿ ಅವರು ಈ ಒಂದು ಕಾರ್ಯಕ್ರಮವನ್ನು ನಡೆಸಿಕೊಡ್ತಾರೆ. ಎಲ್ಲ ಒಂದು ಈ ಒಂದು ಇಡೀ ನಮ್ಮ ದೇಶದಲ್ಲಿ ಮತ್ತು ಪ್ರಪಂಚದಲ್ಲಿ ದಿಸ್ ಇಸ್ ಎ ವರ್ಲ್ಡ್ ಇನಿಷಿಯೇಟೆಡ್ ಮೆಡಿಟೇಷನ್ ಪ್ರೋಗ್ರಾಮು. ಈ ಕಾರ್ಯಕ್ರಮಕ್ಕೆ ಎಲ್ಲರೂ ಸಹ ಭಾಗವಹಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಬೇಕಂತ ನಾವು ಕೇಳ್ಕೊಳ್ತೀವಿ. ಮುಖ್ಯವಾಗಿ ಈ ಒಂದು ನಮ್ಮ ಹಾರ್ಟ್ಫುಲ್ನೆಸ್ ಇನ್ಸ್ಟಿಟ್ಯೂಟ್ ಮುಖ್ಯ ಉದ್ದೇಶ ಮೆಡಿಟೇಷನ್ ಪ್ರಮೋಟ್ ಮಾಡುವಂಥದ್ದು ಮತ್ತು ಹ್ಯೂಮನ್ ಟ್ರಾನ್ಸ್ಫಾರ್ಮೇಷನ್ ಆಗಬೇಕನ್ನೋದೊಂದು ಮುಖ್ಯ ಉದ್ದೇಶವಾಗಿರ್ತದೆ. ಮೆಡಿಟೇಷನ್ ಮಾಡೋದ್ರಿಂದ ಸಾಕಷ್ಟು ಅನುಕೂಲಗಳಿದೆ. ಮುಖ್ಯವಾಗಿ ಇದೊಂದು ನಮ್ಮ ಶಾಂತಿಯುತವಾದ ದೇಶವನ್ನು ಮಾಡಬೇಕಂತ ಒಂದು ಉದ್ದೇಶ. ನಂತರ ಇದೊಂದು ಮೇಯ್ನು ಇಂಪ್ಯಾಕ್ಟ್ ಏನಂದರೆ, ಜಸ್ಟ್ ಎಫೆಕ್ಟಿವ್ ಆಗಿ ನಮ್ಮ ಒಂದು ಪರ್ಸನಾಲಿಟೀಸ್ ಬಿಲ್ಡ್ ಮಾಡೋದೇ ಆಗದೆ ಜನಗಳಲ್ಲಿ ಒಂದು ಪ್ರೀತಿ ಮನೋಭಾವವನ್ನು ಹೆಚ್ಚಿಸುವುದು, ನಂತರ ಮತ್ತು ದಯೆ, ನಂತರ ಕಂಪ್ಯಾಷನ್ ಹೆಚ್ಚಿಗೆ ಮಾಡುವಂಥದ್ದು. ಎಂಟೈರ್ ಇದ್ರ ಬಂದ್ಬಿಟ್ಟು ಹ್ಯೂಮನ್ ಟ್ರಾನ್ಸ್ಫಾರ್ಮೇಷನ್ ಆಗೋದೇ ಮುಖ್ಯ ಉದ್ದೇಶವಾಗಿರ್ತದೆ. ಇದು ಕಂಪ್ಲೀಟ್ ಫ್ರೀ ಪ್ರೋಗ್ರಾಮು. ದ ವರ್ಲ್ಡಲ್ಲಿ ಫಸ್ಟ್ ಇದಕ್ಕೆ ಬಂದ್ಬಿಟ್ಟು ಮಾಸ್ಟರು ನಮಗೆ ಮುಖ್ಯವಾಗಿ ಹೇಳಿರುವಂಥದ್ದು ಜಸ್ಟ್ ಒನ್ ವರ್ಲ್ಡ್ ಒನ್ ಹಾರ್ಟ್ ಅಂತ. ಇಟ್ ಈಸ್ ಎ ಹಾರ್ಟ್ ಬೇಸ್ಡ್ ಮೆಡಿಟೇಷನ್. ವರ್ಲ್ಡಲ್ಲಿ ಸುಮಾರು ಮೋರ್ ದೆನ್ 2000 ಟೈಪ್ಸ್ ಆಫ್ ಮೆಡಿಟೇಷನ್ ಟೆಕ್ನಿಕ್ಸ್ ಇದೆ. ಬಟ್ ದಿಸ್ ಈಸ್ ದ ಬೆಸ್ಟ್ ಎಫೆಕ್ಟಿವ್ ಸಿಸ್ಟಮ್ ಅಂದ್ಬಿಟ್ಟು ಎಲ್ಲರೂ ಸೈಂಟಿಫಿಕ್ ಆಗಿ ಕೂಡ ನಾವು ಕಂಡುಹಿಡಿದೀವಿ, ಪ್ರೂವ್ ಮಾಡಿದ್ದಾರೆ. ಹಾಗಾಗಿ ಇದು ಸೈಂಟಿಫಿಕ್ ಆಗಿ ಆಗ್ಬೋದು ಮತ್ತು ಭಾಳ ಸಿಂಪಲ್ ಟೆಕ್ನಿಕ್ಕು. ಮಾಸ್ಟರ್ ಭಾಳ ಕಷ್ಟಪಡುವಂಥದ್ದೇನಿಲ್ಲ. ಪ್ರತಿಯೊಬ್ಬರೂ ಸ್ಟೂಡೆಂಟ್ ಆಗಿರ್ಬೋದು, ಮನೆಯಲ್ಲಿ ಕೆಲಸ ಮಾಡೋರು ಆಗ್ಬೋದು, ವರ್ಕ್ ಮಾಡಿರೋರು ಆಗ್ಬೋದು, ಯಾರೇ ಆಗ್ಬೋದು, ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ಬೋದು. ಈ ಒಂದು ಎಕ್ಸ್ಪೀರಿಯನ್ಸ್ನ ಪಡೆದ್ರೆ ನೀವು ಈ ಕಾರ್ಯಕ್ರಮನ ಮತ್ತೆ ನೀವು ಮುಂದುವರೆದು ಇದು ನಿಮ್ಮ ಎಲ್ಲ ನಿಮ್ಮ ನೆರೆಹೊರೆಯವರೆಗೂ ಹೇಳ್ಬೋದು, ಮತ್ತು ನಿಮ್ಮ ಫ್ಯಾಮಿಲಿಯಲ್ಲಿರುವಂಥ ಮೆಂಬರ್ಸನ್ನು ಹೇಳ್ಬೋದು. ನೈಬರ್ಸು, ನಿಮ್ಮ ಫ್ರೆಂಡ್ಸು ಎಲ್ಲರೂ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸ್ಬೋದು. ಇದರಲ್ಲಿ ಒಂದು ಸ್ಕ್ಯಾನರ್ ಇದೆ. ಈ ಸ್ಕ್ಯಾನರ್ನ ನೀವು ಮಾಡಿದಾಗ ಆಟೋಮೆಟಿಕ್ಕಾಗಿ ಅದು ರಿಜಿಸ್ಟ್ರೇಷನ್ಗೆ ಲಿಂಕ್ ಹೋಗ್ತದೆ. ಜಸ್ಟ್ ನಿಮ್ಮ ನೇಮು, ಮೊಬೈಲ್ ನಂಬರು, ಜಸ್ಟ್ ಇಮೇಲ್ ಇದ್ದರೆ ಅದು ಹಾಕಿದ್ರೆ ನಿಮ್ಗೆ ಲಿಂಕ್ ಬರ್ತದೆ. ಆ ಲಿಂಕ್ನ ಮೂಲಕ ನೀವು ಈ ಕಾರ್ಯಕ್ರಮವನ್ನು ಡೈರೆಕ್ಟಾಗಿ ಹೊಂದಬಹುದು. 21ನೇ ತಾರೀಕು ಡಿಸೆಂಬರು ಭಾನುವಾರ. ಇದು ಇಸ್ ಎ ವರ್ಲ್ಡ್, ಇಟ್ಸ್ ಎ ಇಂಟರ್ನ್ಯಾಷನಲ್ ಪ್ರೋಗ್ರಾಮ್. ಎಲ್ಲರೂ ಭಾಗವಹಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡ್ಬೇಕಂದ್ಬಿಟ್ಟು ನಾವು ಕೇಳ್ಕೊಳ್ತೀವಿ. ಒನ್ ಮೋರ್ ಇಂಪಾರ್ಟೆಂಟ್ ಥಿಂಗ್ ಇಸ್ ದಿಸ್ ಇಸ್ ಎ ನಾನ್ ರಿಲಿಜಿಯಸ್ ಪ್ರೋಗ್ರಾಮ್. ಎಲ್ಲ ರಿಲಿಜಿಯಸ್ ಪೀಪಲು, ಎಲ್ಲ ಕ್ಯಾಸ್ಟ್ ಪೀಪಲು ಕ್ಯಾನ್ ಪಾರ್ಟಿಸಿಪೇಟ್ ಇಟ್. ಅಕಾರ್ಡಿಂಗ್ ಟು ಅವರ ಒಂದು ಆ ದೇವರು ಏನು ಅಂದ್ಕೊಳ್ತಾರೋ ಅವರ ಒಂದು ಹೃದಯದಲ್ಲಿ ಇದನ್ನು ಕೊಟ್ಬಿಟ್ಟು ಆ ಒಂದು ಮೆಡಿಟೇಷನ್ ಕೂತ್ಕೊಂಡ್ರೆ ಆರಾಮವಾಗಿ ಅಲ್ಲಿಂದ ಟ್ರಾನ್ಸ್ಮಿಷನ್ ಗುರುಗಳು ಕಳಿಸ್ತಾರೆ. ಇರ್ರೆಸ್ಪೆಕ್ಟಿವ್ ಆಫ್ ದ ಕ್ಯಾಸ್ಟ್ ಅಂಡ್ ರಿಲಿಜಿಯನ್ ದೇ ಕ್ಯಾನ್ ಎಕ್ಸ್ಪೀರಿಯನ್ಸ್ ದಿಸ್ ಮೆಡಿಟೇಷನ್ ಎಕ್ಸ್ಪೀರಿಯನ್ಸ್. ಭಾಗವಹಿಸಿದವರಿಗೆ ಒಂದು ಸರ್ಟಿಫಿಕೇಟು ಸಹ ಆನ್ಲೈನಲ್ಲಿ ಸಿಗ್ತದೆ. ಇದು ಆನ್ಲೈನ್ ಕಾರ್ಯಕ್ರಮದಿಂದ ಅವರೊಂದು ಮತ್ತೆ ರಾತ್ರಿ ಮಾಡೋದ್ರಿಂದ ಎಲ್ಲರಿಗೂ ಅನುಕೂಲ ಆಗುತ್ತದೆ. ಎಲ್ಲರೂ ಕೂತ್ಕೊಂಡು ಅವ್ರವ್ರ ಮೊಬೈಲ್ ಆಗಿರ್ಬೋದು ಅಥವಾ ಕಂಪ್ಯೂಟರ್ ಆಗಿರ್ಬೋದು, ಈವನ್ ಟಿವಿಯಲ್ಲಿ ಕೂಡ ಹಾಕೊಂಡು ನೋಡ್ಬೋದು. ಇಟ್ ಈಸ್ ಎ ವೆರಿ ವಂಡರ್ಫುಲ್ ಪ್ರೋಗ್ರಾಮ್. ಆಲ್ ಆರ್ வெல்கம் அண்ட் ப்ளீஸ் பார்ட்டிசிபேட் அண்ட் மேக் திஸ் ப்ரோக்ராம் வெரி சக்சஸ்ஃபுல். தேங்க்யூ. கீதா ரோட்ல இருக்குது சரஸ்வதி புக் ஸ்டோர் ஓனர் இருக்காரு. அவங்க பில்டிங்ல தான் மேலே ஃபர்ஸ்ட் ஃப்ளோர்ல இருக்குது. இங்கே வாரத்தில் 3 நாள் சத்சங்கம் நடக்குது. சத்சங்கு புதன்கிழமை, சனிக்கிழமை, ஞாயிற்றுக்கிழமை 3 நாள் நடக்குது.
எல்லாரும் கலந்துக்கணும். இந்த உலக தியான தினம்னு சொல்லிட்டு கடைபிடிக்கிறாங்க. உலகத்தில் எல்லா நாட்டில இருந்தும் கலந்துக்கிறாங்க. இதில் வந்து எந்த மதமோ மொழியோ அது கேஸ்டோ அதெல்லாம் எதுவும் கிடையாது. யார் வேணாலும் பண்ணலாம். உட்காந்து கண்ணை மூடி தியானம் பண்ண, அவ்வளோதான். வேற ஒன்றும் பண்ணுறது இல்லை. இதில் எல்லாம் சிம்பிள், ரொம்ப சிம்பிள். எல்லாம் பண்ணணும். எல்லாரும் கலந்துக்கின்னு இதை வந்து நான் எல்லாம் நடத்தி கொடுக்கணுன்றது கேட்டு எங்கே இருந்தாலும் பண்ணலாம். அந்த டைமுக்கு அதில் மெசேஜ் அலர்ட் வரும் ரெஜிஸ்டர் பண்ண பின்னாடி. அது வந்துட்டு நம்ம வீட்டில் இருந்தாலும் பண்ணலாம், பெட்ரூமில் உட்காந்து கூட பண்ணலாம், அங்கே உட்காந்து பண்ணலாம். இல்லை ட்ராவல் பண்ணியிருந்தாக்க ட்ராவல் பண்ணுற நேரத்தில் கூட அப்படியே உட்காந்து கூட நம்ம அட்டன் பண்ணலாம் அந்த டைம் மெடிடேஷன்.